ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲೆ ಮಾಡಿರ್ತಕ್ಕಂಥ ಪುಳಿಯೋಗರೆ ಪುಡಿನ ಉಪಯೋಗಿಸ್ಕೊಂಡು ಯಾವ ರೀತಿ ಪುಳಿಯೋಗರೆ ಗೊಜ್ಜು ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ಪುಳಿಯೋಗರೆ ಗೊಜ್ಜನ್ನ ನಾವು ನೋಡಿದಂಗೆ ಒಂದೊಂದು ಮನೇಲಿ ಒಂದೊಂದು ಥರ ಮಾಡ್ತಾ ಇರ್ತಾರೆ. ಅಡುಗೆ ಮಾಡೋದ್ರಲ್ಲಿ ವಿಶೇಷ ಏನಂದರೆ, ಒಬ್ಬರ ಕೈ ರುಚಿ ಇದ್ದಂಗೆ ಇನ್ನೊಬ್ಬರ ಕೈ ರುಚಿ ಇರೋದಿಲ್ಲ. ನಾವು ನೋಡಿರ್ತೀವಿ, ಒಂದು ಅಂಗಡಿಯಿಂದ ಸೇಮ್ ಕಂಪ್ನಿದು ಸೇಮ್ ಪ್ಯಾಕೆಟ್ ತಂದ್ರೂ ಅವ್ರು ಮಾಡೋ ವಿಧಾನದಲ್ಲಿ ವ್ಯತ್ಯಾಸ ಇದ್ದು ಒಬ್ಬೊಬ್ಬರ ಮನೆ ರುಚಿನೂ ಚೇಂಜ್ ಆಗುತ್ತೆ. ಅದರಿಂದ ನೋಡ್ತಕ್ಕಂಥ ಯೂಟ್ಯೂಬ್ ವಿಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೇ. ಬಟ್ ನಾವು ನಮ್ಮ ರುಚಿಗೆ ತಕ್ಕಂತೆ ನಾವು ಮಾಡ್ಕೋಬೇಕು. ಇದೇ ರೀತಿ ಮಾಡಬೇಕು ಅಂತ ಇಲ್ಲ. ಮೊದಲಿಗೆ ನಮಗೆ ಪುಳಿಯೋಗರೆ ಗೊಜ್ಜು ತಯಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೊದಲಿಗೆ ನಾವು 50 ಗ್ರಾಮ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಬೆಳ್ಳುಳ್ಳಿ 10ರಿಂದ 15 ಎಸ್ಲು, ಕರಿಬೇವು ಒಂದು ಸ್ವಲ್ಪ, ಕೊತ್ತಂಬರಿ ಒಂದು ಸ್ವಲ್ಪ, 4 ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನು ಬೆಲ್ಲ, 50 ಗ್ರಾಮು ಕಡಲೆಬೀಜ, 50 ಗ್ರಾಮ್ MKS ಪುಳಿಯೋಗರೆ. ಒಂದು ಬೌಲಲ್ಲಿ ಹುಣಸೆ ನೆನೆಸಿ ಕಿವುಚಿರೋ ನೀರು ಇಟ್ಕೊಂಡಿದ್ದೀವಿ. ಮೊದಲಿಗೆ ಒಗ್ಗರಣೆಗೆ ಬಾಣಲಿ ಇಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಹಾಗೆ ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಆದಮೇಲೆ ಅದಾದ ನಂತರ ಕರಿಬೇವು, ಆಮೇಲೆ ಕಡಲೆಬೀಜ ಹಾಕಿ, ಕಡಲೆಬೀಜ ಸ್ವಲ್ಪ ಬೆಳ್ಳುಳ್ಳಿ ಎಸ್ಲು ಹಾಕಿ, ಆನಂತರ ಒಣಮೆಣ್ಸಿನ್ಕಾಯಿ ಹಾಕಿ, ಆಮೇಲೆ ಹುಣಸೆ ಹುಳಿನ ಹಾಕಿದ್ದೀವಿ. ಹುಣಸೆ ಹುಳಿ ಚೆನ್ನಾಗಿ ಕುದಿಸ್ಬೇಕು. ಹುಣಸೆ ಹುಳಿ ಎಷ್ಟು ಕುದಿಸ್ತಿರೋ ಅಷ್ಟು ಪುಳಿಯೋಗರೆ ಚೆನ್ನಾಗಿ ಬರುತ್ತೆ. ಮತ್ತು ಈ ಹುಣಸೆ ಹುಳಿ ಏನಂದ್ರೆ ಹಸಿ ವಾಸನೆ ಹೋಗಬೇಕು, ಆ ರೀತಿ ಕುದಿಸ್ಬೇಕು. ಹುಣಸೆ ಹುಳಿ ಕುದಿಸಿದಾದ್ಮೇಲೆ ಬೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ತಳ ಅಂಟಬಾರ್ದು. ಆನಂತರ ಹುಣಸೆಹಣ್ಣು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಆ ಟೈಮಲ್ಲಿ ನಾವು ತಂದಿರ್ತಕ್ಕಂಥ MKS ಪುಳಿಯೋಗರೆ ಪುಡಿನ ಇದಕ್ಕೆ ಹಾಕ್ತೀವಿ. ಹಾಕಿ 1ರಿಂದ 2 ನಿಮಿಷ ಚೆನ್ನಾಗಿ ಕಲಾಯಿಸಿ, ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಾಯಿಸಿದ್ರೆ ಒಳ್ಳೆ ಪುಳಿಯೋಗರೆ ಗೊಜ್ಜು ರೆಡಿಯಾಗೈತೆ. ಇದು ಒಂದು ಮೆಥಡ್ ಆಯಿತು. ನಾವು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಇನ್ನೊಂದು ಥರ ಪುಳಿಯೋಗರೆ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಿವರೆಗೂ ತುಂಬ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.